ಭಾವನೆಗಳನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಅದಕ್ಕೆ ಇದು ಭಾಳ ಕಷ್ಟಪಟ್ಟು ಬರಬೇಕು. ಕಷ್ಟ ಮೀನ್ಸ್ ಇಷ್ಟನೇ ಅಲ್ಲ, ತುಂಬ ಓಡಿಸು ಕರೆಕ್ಟಾಗಿ ಬರಬೇಕಲ್ಲ. ಇದರಲ್ಲೊಂದು 4-5 ಈ ಏಕನಾಥಿ ಅಂತ ಸುಮಾರು 4-5 ಜೂನ್ 28ಕ್ಕೆ ಶ್ರೀನಿವಾಸ್ ಅಣ್ಣ ಮತ್ತು ನಳಿನಕ್ಕ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಒಂದು ಹಾಡು ಹೇಳ್ತೀರಾ? ಓಕೆ. ಮನಸ್ಸಿನಿಂದ ಕಲ್ಮಶವೇ ಇಲ್ಲದ ನನ್ನ ಅತ್ಯಂತ ನಲ್ಮೆಯ ಪ್ರೀತಿಯ ಮುದ್ದಿನ ತಂಗಿಯಾದ ನಳಿನಿ ಡಾಕ್ಟರ್ ಶ್ರೀನಿವಾಸುಲುಗಾಗಿ ನನ್ನ ಭಾವನೆಗೆ ಮೂಡಿದ ಸಾಲುಗಳನ್ನು ರಚಿಸಿ ಹಾಡಿದ ಹಾಡು ನಿಮಗಾಗಿ. ಆಲಿಸಿ ಆನಂದಿಸಿ. ಅನ್ನಪೂರ್ಣೆಯಂತೆ ನೀನು ಈ ಗುಡಿಯ ದೇವಿ ನೀನು, ವಿಜಯ್ ಭವದ ನೆಮ್ಮದಿ ನಿನ್ನಿಂದ ಕಂಡೆನು, ಈ ಅಣ್ಣನಿಂದ ನಿನಗೆ ತವರೂರ ಪ್ರೀತಿಯೆಂದು ಏಕನಾಥಿ ರಕ್ಷೆಯೇ ನಾನಿನಗ ಬೇಡುವೆ. ನಳಿನಿ ನನಗೆ ಸುಮಾರು 2007ರಲ್ಲಿ ನಾನು ಮದುವೆ ಆದೆ ನಳಿನಿನ. ನಳಿನಿ ಅಂತಂದರೆ ನನಗೆ ಅರ್ಥ ಮೊದಲು ಗೊತ್ತಿರಲಿಲ್ಲ. ನಾನು ಒಬ್ಬ ಪುಷ್ಪಕೃಷಿಯಲ್ಲಿ ಪ್ರಾಧ್ಯಾಪಕನಾಗಿ ಯೋಚನೆ ಮಾಡಿದಾಗ ನಳಿನಿ ಅಂತಂದರೆ ಕಮಲ ಅಂತ. ಬಾಳನು ಬೆಳಗಿದ ಗುಣವಂತೆ, ಅನ್ನವ ನೀಡುವ ತಾಯಂತೆ, ನಗುತ್ತಿದೆ ಈ ಮಗವೆಂದು ಕೇಳು ಸೇನು ಇನ್ನು, ನಳಿನಿ ನಿನ್ನ ಕಣ್ಣು ಹೇಳು ಸೇನು ಇನ್ನು, ಇವಳೆ ನಿನ್ನ ಹೊನ್ನು. ಬಾಳನು ಬೆಳಗಿದ ಗುಣವಂತೆ, ಅನ್ನವ ನೀಡುವ ತಾಯಂತೆ, ಹೇಳುತ್ತೇನು ಇನ್ನು ಇವಳೆ ನಿನ್ನ ಹೊನ್ನು. ಅಂತಂದರೆ ಅವ್ರ ಫಾದರ್ದು ಕೃಷ್ಣ ಕಮಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ಅಷ್ಟು ಒಂದು ಅದ್ಭುತವಾಗಿ ನಾವು ಹೇಳ್ಬೇಕಂತಂದರೆ ನಮ್ಮ ಅಧ್ಯಕ್ಷರು, ನೀಲಾದಿ ಸಂಘದ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ನನ್ನ ಸ್ನೇಹಿತರು. ಅದು ಯಾವ ರೀತಿ ರಚನೆ ಮಾಡಿದರೆ ಇದಕ್ಕೆ ಅವರ ಕುಟುಂಬದ ಒಂದು ಸಹಕಾರ ತುಂಬ ಅದು ನಾವು ಆ್ಯಕ್ಚುಲಿ ಊಹೆ ಮಾಡೋಕ್ಕಲ್ಲ ಅಂಥ ಸಾಲುಗಳು. ಆ ಏಕನಾಥೇಶ್ವರಿ ದೇವರು ಒಂದು ಕೃಪಾ ಕಟಾಕ್ಷ ಇದೆ. ಇವೆಲ್ಲ ಇಲ್ಲ ತುಟಿಗಳಲ್ಲಿ ನಗುವೆ ಎಲ್ಲ, ಸವಿಯಾದ ಮಾತನು ನಿನ್ನಲ್ಲಿ ಕಂಡೆನು, ನಿನ್ನ ಹೃದಯ ನಾನು ಬಲ್ಲೆ, ನಿನ್ನ ದಾನವೆಲ್ಲ ಬಲ್ಲೆ, ನೀನೇನು ಹೇಳದೆ ನಾನೆಲ್ಲ ಹೇಳಲೇ. ನಿನ್ನೆಂಥ ಭಾವಕ್ಕೆ ಕಣ್ಣೀರು ಹೇತಕ್ಕೆ, ಬಾಳನು ಬೆಳಗಿದ ಗುಣವಂತೆ, ಅನ್ನವ ನೀಡುವ ತಾಯಂತೆ, ಕೇಳು ಸೀನು ಇನ್ನು ಇವಳೆ ನಿನ್ನ. ಒಂದು ರೀತಿ ನೋಡ್ತಾ ಇದ್ದರೆ ಸ್ವಲ್ಪ ದಿನ ಭಾಳ ಪೇಷನ್ಸ್ ಆಗಿ ಅಥವಾ ಯೋಚನೆ ಮಾಡಿ ಭಾಳ ತುಂಬ ಅದ್ಭುತವಾಗಿ ತುಂಬ ಮೂಡ್ ಬಂದಿದೆ. ಆಮೇಲೆ ನಳಿನಿ ಅವ್ರದ್ದು ಒಂದು ಆಲ್ಮೋಸ್ಟ್ ಆಲ್ ಇವ್ರನ್ನ ಅರ್ಥಕ್ಕೂ ಏನೋ ಇವ್ರನ್ನ ಎಷ್ಟು ಹೊಂದಾಣಿಕೆ, ಅವರ ಒಂದು ತಂಗಿ ಅನ್ನೋ ಒಂದು ಫೀಲ್ ಇಟ್ಕೊಂಡು ಭಾಳ ಅದ್ಭುತವಾಗಿ ರಚನೆ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವರಿಗೆ UV ಫ್ಯಾಮಿಲಿಗೆ ನಾನು ತುಂಬ ಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅನ್ನಪೂರ್ಣೆಯಂತೆ ನೀನು ಈ ಗುಡಿಯ ದೇವಿ ನೀನು, ವಿಜಯ್ ಭೈವದ ನೆಮ್ಮದಿ ನಿನ್ನಿಂದ ಕಂಡೆನು, ಈ ಹಣ್ಣನಿಂದ ನಿನಗೆ ತವರೂರ ಪ್ರೀತಿಯೆಂದು ಏಕನಾಥಿ ರಕ್ಷೆಯೇ ನಾನಿನಗೆ ಬೇಡುವೆ. ಅದಕ್ಕೊಂದು ಅವ್ರಿಗೆ ಲೈಫ್ ಲಾಂಗ್ ಚಿರಋಣಿ. ನೀ ದೂರವಾದರೆ ನನಗಾರು ಆಸರೆ,
ಬಾಳನು ಬೆಳಗಿದ ಗುಣವಂತೆ, ಅನ್ನವ ನೀಡುವ ತಾಯಂತೆ, ನಗುತ್ತಿದೆ ಈ ಮಗವೆಂದು ಏಳು ಸೀನು ಇನ್ನು. ನಳಿನಿ ನಿನ್ನ ಕಣ್ಣು ಹೇಳು ಸೀನು ಇನ್ನು, ಇವಳೆ ನಿನ್ನ ಹೊನ್ನು. ಬಾಳನು ಬೆಳಗಿದ ಗುಣವಂತೆ, ಅನ್ನವ ನೀಡುವ ತಾಯಂತೆ, ಹೇಳು ಸೀನು ಇನ್ನು, ಇವಳೆ ನಿನ್ನ ಹೊನ್ನು, ಇವಳೆ ನಿನ್ನ ಹೊನ್ನು. ಥ್ಯಾಂಕ್ ಯು ಸೋ ಮಚ್ ನಳಿನಿ ಶ್ರೀನಿವಾಸ್. ಅಣ್ಣ, ನಾನು ಏಕನಾಥೇಶ್ವರಿಗೆ ಭಾಳ ನಡ್ಕೊಂತೀನಿ. ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ, ನಮ್ಮ ಅಪ್ಪ ನಮ್ಮಮ್ಮ ನಾನು ಏನು ಕೇಳ್ದಲೇ ಎಲ್ಲ ಮಾಡಿದ್ದಾರೆ. ಅದಕ್ಕೊಂದು ಅವ್ರಿಗೆ ಲೈಫ್ ಲಾಂಗ್ ಚಿರಋಣಿ. ಅವ್ರಿಗೆ ನಾನು ಏನು ಕೇಳ್ದಲೇ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನನಗೆ ತಮ್ಮ ಇದ್ದಾನೆ. ಅವನು ನನ್ನ ಯಾವಾಗಲೂ ನನ್ನ ಬಲಗೈಯಾಗೆ ಇರ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಜೊತೆಯಲ್ಲೇ ಇದ್ದಾನೆ. ಆಮೇಲೆ ಮೇಯ್ನ್ ಏನಪ್ಪ ಅಂದರೆ, ನಮ್ಮಪ್ಪ ನಾನು ಇವ್ರನ್ನ ತೋರಿಸಿ ಇವ್ರನ್ನ ಮದುವೆ ಆಗು ಅಂತ ಅಂತ ಅಂದಾಗ ನಾನೇನು ಇಲ್ಲ ಅದು ಇದು ಅಂತ ಏನೂ ಹೇಳಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನಮ್ಮ ಮನೆಗೆ ಆತ ಆಪ್ಷನ್ನೇ ಇಲ್ಲ. ಆಮೇಲೆ ಅವ್ರ ಮನೆಯಲ್ಲೂ ಅಪ್ಪ ಅವರಮ್ಮ ಯಾವತ್ತೂ ಏನೂ ಅಂದಿರಲಿಲ್ಲ ನನಗೇನು. ಅವರು ನನ್ನನ್ನು ಮಗಳಂಗೆ ನೋಡಿದ್ರು. ನಾನು ಅವ್ರನ್ನ ನಮ್ಮ ಅತ್ತೆ ಹತ್ರ ಭಾಳ ಫ್ರೆಂಡ್ಲಿಯಾಗೇ ಇದ್ದೆ. ಇವತ್ತಿನ ದಿವಸ ನಾವು ಇಷ್ಟೆಲ್ಲ ನಾನು ಎಷ್ಟೊಂದು ಜನಕ್ಕೆ ಮಾಡಾಕ್ತಿದ್ದೀನಿ, ಆದರೆ ಅವರಿಗೂ ಮಾಡೋಕ್ಕಂತ ಇದು ಇಲ್ಲಲ್ಲ ಅನ್ನೋದೊಂದು ಎಲ್ಲೋ ಒಂದು ಕೊರಗು ನನಗೆ ಪ್ರತಿದಿನ ಕಾಡುತ್ತೆ. ನನಗಿಷ್ಟು ಜನ ಸಿಗ್ತಾರೆ ಹಿಂಗೆ ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಆದರೆ ಈಗ ಇಷ್ಟು ಜನನ ಸಂಪಾದಿಸಿ ನನ್ನನ್ನೊಂದು ಗುರ್ತಿಸ್ತಿದ್ದಾರೆ ಅಂದರೆ ಇಲ್ಲಿ ನೀಲಾದ್ರಿಯಲ್ಲಿ ಅಂತಂದಾಗ ಅದು ಮೇನ್ ಕಾರಣ ನೀವೇ. ಯಾಕಂದರೆ ಸಂಘ ಅಂತ ಮಾಡಿದ್ಮೇಲೆ ಎಲ್ಲರೂ ಪರಿಚಯ ಆದರು. ಎಲ್ಲರೂ ನಮಗೆ ನಮ್ಮ 4-5 ಲೇಔಟಲ್ಲಿ ಎಲ್ಲರೂ ನಾವು ಒಂದೇ ಅನ್ನಂಗೆ ನಾವಿದ್ವಿ. ಒಂದು ಹೇಳಕ್ಕೆ ಇಷ್ಟಪಡಬೇಕಪ್ಪ ಅಂತಂದರೆ, ನನಗೆ ಅಣ್ಣ ಯಾರೂ ಇಲ್ಲ. ನಾನು ಅಣ್ಣನ ಪ್ರೀತಿ ನೋಡೇ ಇಲ್ಲ. ಅದು ನಾನು ಇವಾಗ ನೋಡ್ತಿದ್ದೀನಿ ಅಂದರೆ ಅದು ನಿಮ್ಮಿಂದ. ಇವಾಗ ಆ್ಯಕ್ಚುಲಿ ಯಾಕಪ್ಪ ಅಂದರೆ, ನನಗೆ ಅಣ್ಣ ಅನ್ನೋರು ಅಷ್ಟು ಇದರಲ್ಲಿ ನಾನು ಯಾವತ್ತೂ ಇಲ್ಲ. ನನ್ನ ತಮ್ಮನ ಬಿಟ್ಟರೆ ಅಣ್ಣ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅಂದರೆ ಇಷ್ಟು ಆ ಹಾಡಲ್ಲಿ ಹೇಳಿದ್ದೀರಲ್ಲ, ನಂಗೆ ತವರಿದೆ ಅಂತ, ಅದಕ್ಕೆ ನನಗೆ ಲೈಫ್ ಲಾಂಗ್ ಚಿರಋಣಿಯಾಗೇ ಇರ್ತೀನಿ. ಆಮೇಲೆ ನಾನು ಇವ್ರ ಮದುವೆ ಆದಮೇಲೆ ಹೆಂಗಿರುತ್ತೋ ಏನೋ ಅನ್ನೋದು ಏನೂ ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ. ಸಾರಿ, ನಾನು ಕೇಳ್ದಲೇ ಎಲ್ಲ ಮಾಡಿದ್ದಾರೆ.